ಶಿಡ್ಲಘಟ್ಟ ಪೌರಾಯುಕ್ತಿಗೆ ಅಶ್ಲೀಲ ಪದ ಬಳಸಿದ್ರು ಕಾಂಗ್ರೆಸ್ ಮುಖಂಡ ಅಂತ ಅವರು ಕಣ್ಣೀರು ಹಾಕಿದ್ರು. ಸುಮಾರು 5 ವರ್ಷಗಳ ಕರಿಯರ್ನಲ್ಲಿ ಯಾವತ್ತೂ ಇಂಥ ಪದಗಳನ್ನಾಗಿರ್ಬೋದು ಅಥವಾ ಬೈಗುಳಗಳನ್ನ ನಾನು ಕೇಳಿಸ್ಕೊಂಡೇ ಇರಲಿಲ್ಲ. ಸೊ ಅವರು ಮೊದಲ ಬಾರಿ ಕರೆ ಮಾಡಿ ಅದು ಮಿತಿಮೀರಿ ಹೋಗ್ತಾ ಇದೆ ಮಾತು ಅಂತ ಹೇಳಿದಾಗ ನಾನೇ ಕಾಲನ್ನು ಡಿಸ್ಕನೆಕ್ಟ್ ಮಾಡಿದೆ ಮತ್ತು ವಾಪಸ್ ಅವ್ರು ಕಾಲ್ ಮಾಡಿ ಬೈದ್ರು ಅನ್ನೋದಾಗಿ ಕಣ್ಣೀರಿಟ್ಟಿದ್ದಾರೆ. ಶಿಡ್ಲಘಟ್ಟ MLA ರವಿಕುಮಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮವರೆಗೂ ಬಂದಿರುತ್ತೆ ವಿಚಾರ, ನಿಮಗೆ ಗೊತ್ತಿರುತ್ತೆ, ಏನ್ ಹೇಳ್ತೀರಿ ನೀವು? ಹೌದಾ ಅಲ್ಲಿ ಪಾಲಿಟಿಕ್ಸ್ ನಡೆಯುತ್ತಾ? ನಾವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ವಿ. ರಾಜೀವ್ ಗೌಡ ಅವ್ರು ಹೇಳ್ತಾ ಇದ್ರು ಬ್ಯಾನರ್ ಪಾಲಿಟಿಕ್ಸ್ ನಡೆಯುತ್ತೆ, ಒಬ್ರು ತೆಗೆಯೋದು ಇನ್ನೊಂದು ಹಾಕೋದು, ಸೊ ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಮಾಡಿದ್ದಾರೆ ಇವರು ಅಂತ ಹೇಳ್ತಿದ್ದಾರೆ ಅವರು. ಮೇಡಮ್, ಈಗ ಏನು ಬ್ಯಾನರು ಅನ್ನೋದು ಶಿಡ್ಲಘಟ್ಟದಲ್ಲಿ ಪ್ರಕರಣ ಇದು ನಡೆದಿರೋಂಥದ್ದು 12ನೇ ತಾರೀಕು ಸಾಯಂಕಾಲ. ಓಕೆ. ಈಗ ಅಲ್ಲಿ ರಾಜೀವ್ ಗೌಡ ಅನ್ನೋರು 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥವ್ರು. ಈ ಒಂದು ಶಿಡ್ಲಘಟ್ಟ ಬ್ಯಾನರ್ ಪ್ರಕರಣ ಇವತ್ತು ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ರಾಜೀವ್ ಗೌಡ ಮಾತಾಡಿರೋಂಥ ಒಂದು ಪ್ರಕರಣ ಇಡೀ ಕಾಂಗ್ರೆಸ್ ಸರ್ಕಾರ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ ಮೇಡಮ್. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ಕುಮ್ಮಕ್ಕಿನಿಂದ ಇವತ್ತು ರಾಜೀವ್ ಗೌಡರು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಗೂಂಡಾ ರೀತಿ ಇವತ್ತು ಅವಾಚ್ಯ ಶಬ್ದಗಳಿಂದ ಇವತ್ತು ಅಧಿಕಾರಿಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿ ನಗರಸಭೆಗಳಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಹೋರಾಟಗಳನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಹ ಇವತ್ತು ಆ ಒಂದು ಹೆಣ್ಣು ಮಗಳ ಜೊತೆಯಲ್ಲಿ ಇವತ್ತು ಅವರ ಒಂದು ಜೊತೆಯಲ್ಲಿ ಇವತ್ತು ನಾವು ಹೆಣ್ಣು ಮಗಳ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಇವತ್ತು ಆ ಮಹಿಳೆ ಅಧಿಕಾರಿ ಜೊತೆಲಿ ನಾವು ಇದ್ದೀರಿ ಮೇಡಮ್ ಅವರೇ. ಈ ಒಂದು ಪ್ರಕರಣ ಏನಿವತ್ತು ರಾಜೀವ್ ಗೌಡರು ಮಾತಾಡಿರ್ತಕ್ಕಂಥದ್ದು ಸುಮಾರು 3 ವಿಡಿಯೋ ಕ್ಲಿಪ್ಸ್ ನಾವು ನೋಡಿದಿರಿ. ಇವತ್ತು ಒಬ್ಬ ಶಾಸಕರ ಬಗ್ಗೆನೂ ಮಾತಾಡಿದ್ದಾರೆ, ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆನೂ ಮಾತಾಡಿದ್ದಾರೆ. ನಾವು ಯಾವತ್ತು ಅಧಿಕಾರಿಗಳಿಗೆ ನಮ್ಮ ಬ್ಯಾನರ್ ತೆಗೀರಿ, ಅವ್ರ ಬ್ಯಾನರ್ ತೆಗೀರಿ ಅಂತ ಯಾವತ್ತೂ ನಾವು ಸೂಚನೆ ಕೊಟ್ಟಿಲ್ಲ. ಇವೆಲ್ಲ ನೋಡಿದಾಗ ಇವತ್ತು ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಆಗಿರೋದ್ರಿಂದ ಇವತ್ತು ಸರ್ಕಾರ ಇದನ್ನ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಪರ್ಟಿಕ್ಯುಲರ್ ಈ ಹಿಂದೂ ಕೂಡ ಹೀಗೆ ಆಗಿತ್ತು ಅಂತ ರಾಜೀವ್ ಗೌಡ ಆರೋಪ ಮಾಡ್ತಾ ಇದ್ದಾರೆ. ನೀವು ಬಹಳ ಹತ್ರದಿಂದ ನೋಡಿರ್ತೀರಿ ಶಿಡ್ಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂತ. ನಿಮ್ ಗಮನಕ್ಕೆ ಬಂದಿತ್ತಾ? ಬಂದಿತ್ತು ಮೇಡಮ್. ಲಾಸ್ಟ್ 24/11/2025 ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಶಂಕುಸ್ಥಾಪನೆ ಪೂಜೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆದಾಗ ಅವತ್ತು ಏನ್ ಪ್ರೋಟೋಕಾಲ್ ಪ್ರಕಾರ ಶಿಸ್ತಿನ ಕ್ರಮ ಜರುಗಿಸಿ ಅವತ್ತು ಬ್ಯಾನರ್ ತೆಗೆಸಿ ಮತ್ತೆ ಅವತ್ತು ಸರ್ಕಾರಿ ಬ್ಯಾನರ್ಗಳನ್ನ ಅಲ್ಲಿ ಅಳವಡಿಸಿದ್ರು. ಅವತ್ತು ನಾವು ಯಾವುದೇ ಒಂದು ಅವ್ರ ಬ್ಯಾನರ್ ತೆಗೀರಿ ಇವ್ರ ಬ್ಯಾನರ್ ತೆಗೀರಿ ಅಂತ ನಾವು ಯಾವತ್ತೂ ಒಂದು ಸೂಚನೆ ಕೊಟ್ಟಂತವ್ರಲ್ಲ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಏಕಾಏಕಿ ಒಬ್ಬ ಮಹಿಳೆ ನಗರಸಭೆ ಆಯುಕ್ತರ ಮೇಲೆ ಇವತ್ತು ರಾಜೀವ್ ಗೌಡ ಈ ತರ ಮಾತಾಡಿದ್ದಾನೆ. ಇದನ್ನ ಸಂಪೂರ್ಣವಾಗಿ ನಾವೆಲ್ಲ ಖಂಡಿಸ್ತಾ ಇದ್ದೀರಿ. ಅವ್ರ ಮೇಲೆ ನಮ್ಮ ಪಕ್ಷದ ವತಿಯಿಂದನೂ ಇವತ್ತು ಪ್ರಕರಣ ದಾಖಲೆ ಆಗಿದೆ. ಮತ್ತೆ ನಮ್ಮ ನಗರಸಭೆ ಆಯುಕ್ತರು ಸಹ ಇದ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲೆ ಆಗಿದೆ. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇಲ್ಲಿ ಕಳಿಸ್ತಕ್ಕಂಥದ್ದು ಇವತ್ತು ನಾನು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಮಟ್ಟದ ವರಿಷ್ಠ ಅಧಿಕಾರಿಗಳ ಗಮನಕ್ಕೂ ನಾವು ತಂದಿದ್ದೀರಿ. ಈ ಒಂದು ಪ್ರಕರಣವನ್ನ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಇವತ್ತು ಇದನ್ನ ಬಹಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಈ ಪ್ರಕರಣ ಬಗ್ಗೆ ಇವತ್ತು ಏನ್ ಮೊನ್ನೆ ನಡೆದಂತ ಬಳ್ಳಾರಿ ಬ್ಯಾನರ್ ಪ್ರಕರಣ ಇರ್ಬೋದು, ಅದಾದ್ಮೇಲೆ ಇವತ್ತು ಶಿಡ್ಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಪ್ರಕರಣ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 2023 ಅಭ್ಯರ್ಥಿ ಆದಂತ ರಾಜೀವ್ ಗೌಡರು ಇವತ್ತು ಅವರು KPCC ಸದಸ್ಯರಾಗಿದ್ದಾರೆ. ನಿಜ ನಿಜ. ನೀವು ಹೇಳುವ ಪ್ರಕಾರ ಇದೇನು ಮೊದಲಲ್ಲ, ಈ ಹಿಂದೆ ಕೂಡ ಆಗಿರೋದು ಹೌದು ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ ರವಿಕುಮಾರ್ ಅವರೇ. ನೋಡಿ, ಒಂದ್ ಕಡೆ ಅಮೃತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆಗಾಗಲೇ ಹೇಳಿದಾಗೆ 5 ವರ್ಷ ಆಯ್ತು ಸರ್ವಿಸ್ನಲ್ಲಿದ್ದಾರೆ, ಬಟ್ ಯಾವತ್ತೂ ಕೂಡ ಇಂಥ ಒಂದು ಕಾಲ್ ರಿಸೀವ್ ಮಾಡಿ ಒಬ್ಬ ಮುಖಂಡನಿಂದ ಈ ರೀತಿಯಾಗಿ ಹೇಳಿಸ್ಕೊಂಡಿದ್ದು ಇಲ್ವೇ ಇಲ್ಲ. ಸೊ ಮೊದಲ ಬಾರಿ ಅವ್ರು ಕರೆ ಮಾಡಿ ಮಾತನಾಡಬೇಕಾದ್ರೆ ನನಗೆ ಶಾಕ್ ಆಯಿತು ಅನ್ನೋ ರೀತಿಯಾಗಿ ಅವ್ರು ಅದನ್ನ ಕಂಟ್ರೋಲ್ ಮಾಡೋ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾವು ಅದು ಆಡಿಯೋ ಕ್ಲಿಪ್ಪಲ್ಲಿ ನೋಡ್ಬೋದು ಕೂಡ. ಆ ರೀತಿಯಾಗಿ ಮಾತನಾಡಬೇಡಿ ಅಂತ ಹೇಳಿದ್ರೆ ಹೊರತು ಇವರೇನು ಅದಕ್ಕೆ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೋಗಿಲ್ಲ ಪೌರಾಯುಕ್ತ ಅಮೃತ ಅವರು. ಬಟ್ ರಾಜೀವ್ ಗೌಡ ಅವರ ಮಾತು ಇವರಿಗೆ ನಿಜಕ್ಕೂ ನೋವನ್ನ ತಂದಿದೆ. ಹಾಗಾಗಿ ಕಣ್ಣೀರಿಟ್ಟಿದ್ದಾರೆ.
ಅದಾದ ನಂತರ ಟಿವಿ9 ಜೊತೆ ಮಾತನಾಡಿರುವಂತ ರಾಜೀವ್ ಗೌಡ ಅವರು ಅಮೃತ ಗೌಡಗೆ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ.